ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕೊರಗಜ್ಜನ ದೇವಸ್ಥಾನಕ್ಕೆ. ಹೌದು, ನಾನು ಎಲ್ಲೂ ಮಂಗಳೂರಾಗಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗಾಗಿ ಹೊರಟಿಲ್ಲ. ನಾನು ಹೊರಟಿರೋದು ಹಾವೇರಿಯಿಂದ 5 ಕಿಲೋಮೀಟ್ರ್ ಕೊರಗಜ್ಜನ ದೇವಸ್ಥಾನ ಇದೆ. ಅದು ಕೆರೆಮತ್ತಿ ಹಳ್ಳಿಯಲ್ಲಿದೆ. ಈ ಜಾಗ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ, ಇವನ್ ಹಾವೇರಿ ಜಿಲ್ಲೆಯಲ್ಲಿರೋರಿಗೆ ಗೊತ್ತಿಲ್ಲ. ಯಾಕಂದರೆ ಇವರು ಅಡ್ವರ್ಟೈಸ್ಮೆಂಟ್ ಆಗಲಿ ಅಥವಾ ಏನಾದರೂ ಫ್ಲೆಕ್ಸ್ ಆಗಲಿ ಆ್ಯಡ್ಸ್ ಆಗಲಿ ಏನೂ ಕೊಡೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಪೀಪಲ್ಗೆ ಗೊತ್ತಿಲ್ಲ ಇದು. ಹೊಸ ವರ್ಷದಿಂದನೇ ಇವರು ಕೋಲ ನಡ್ಸೋಕ್ಕೆ ತಯಾರು ಮಾಡ್ಕೊಳ್ತಾಯಿದ್ರು. ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ನಾನು ಬರೋಕ್ಕಾಗಲಿಲ್ಲ, ಯಾಕಂದರೆ ಅವಾಗ ನವಗ್ರಹ ಹೋಮ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನಾನು 1ನೇ ದಿನ 2ನೇ ದಿವಸ ಬರಲಿಲ್ಲ. ಡೈರೆಕ್ಟ್ ಕೋಲಾಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿಂದ ಡೈರೆಕ್ಟ್ ಕೋಲಾಗೆ ಬಂದಿದ್ದೀನಿ. ಈ ಸರ್ತಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್. ನಮ್ಮಮ್ಮ ಅಂತೂ ತುಂಬ ನಾಟಿ, ಎಲ್ಲೂ ಕುಂದಿರ್ತಾ ಇರಲಿಲ್ಲ. ಇಲ್ಲಿ ದೇವಸ್ಥಾನದ ಕಮಿಟಿಯವರು ಕೂಡ ತುಂಬ ಸಪೋರ್ಟಿವ್. ನಾವು ತುಂಬ ದೂರದಿಂದ ಬರ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಚೆನ್ನಾಗಿ ಆತಿಥ್ಯವನ್ನು ಕೊಟ್ಟರು. ಅಜ್ಜನ ಕೂಲ 9 ಗಂಟೆ ಆದರೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಊಟ ಮಾಡಿ ಬಂದೇ ಕೂತ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಳ್ತಾ ಇದ್ಲು. ಅವಳಿಗೆ ಊಟ ಮಾಡಿಸ್ಕೊಂಬಂದು ಕೂತ್ಕೊಂಡ್ವಿ. ನಾವು ಯಾಕೆ ಹೊರಗಡೆ ನೆಲದಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಅಜ್ಜನ ದೇವಸ್ಥಾನ ಇರೋದೇ ಹೊಲದಲ್ಲಿ, ಅದು ಓಪನ್ ಆಗಿರೋದ್ರಿಂದ ಹೊಲದಲ್ಲೇ ಊಟಕ್ಕೆ ಹಾಕ್ತಾರೆ. ಸೊ ನಾವು ಅಲ್ಲೇ ಊಟ ಮುಗಿಸ್ಕೊಂಡು ಬಂದು ಕುಂತ್ವಿ. ಅಜ್ಜನ ಕೋಲ ಎಲ್ಲ ಮುಗಿದ್ಮೇಲೆ ಆಶೀರ್ವಾದ ಎಲ್ಲ ತೊಗೊಂಡ್ವಿ. ನಾವೇನೇ ಪ್ರಾಬ್ಲಮ್ ಕೇಳಿದ್ರು ಅಜ್ಜ ಸೊಲ್ಯೂಷನ್ಸ್ಗಳನ್ನ ಕೊಡ್ತಾರೆ. ಇದೇ ರೀತಿ ನಾನು ಸೊಲ್ಯೂಷನ್ ಕೊಟ್ಟಿದ್ದರಿಂದ ಹೋದ ವರ್ಷ ನಂದು ಎಷ್ಟು ಕಷ್ಟವಾದ ಪ್ರಾಬ್ಲಮ್ ಇತ್ತು ಅದು ಅಂದರೆ ಅದನ್ನು ಬಿಡ್ಸೋಕ್ಕೆ ಆಗಲ್ಲ ಅಂತೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಾಗ ಅಜ್ಜನ ಕೊಟ್ಟಂಥ ಸೊಲ್ಯೂಷನಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಇದೇ ರೀತಿ ನಾನು ಅಜ್ಜನ ಯಾವತ್ತೂ ಪ್ರೇ ಮಾಡ್ತೀನಿ. ನೀವು ಕೂಡ ಪ್ರೇ ಮಾಡಿ. ಏನೇ ಪ್ರಾಬ್ಲಮ್ ಇದ್ದರೂ ಅಜ್ಜ ಕೂಡ ನಿಮ್ಮ ಸೊಲ್ಯೂಷನ್ಗಳನ್ನ ಕೊಡ್ತಾರೆ. ಥ್ಯಾಂಕ್ ಯು.